ಪ್ರೈಸ್ ದ ಲಾರ್ಡ್. ಎಲ್ಲರಿಗೂ ನಮಸ್ತೆ. ದೇವರ ಪರಿಶುದ್ಧ ನಾಮಕ್ಕೆ ಮೊದಲನೇದಾಗಿ ನಾನು ವಂದನೆ ಸಲ್ಲಿಸ್ತೇನೆ. ಈ ಚಾನಲ್ಗೆ ಲೈಕ್ ಮಾಡಿರುವಂಥ, ಚಾನಲ್ಗೆ ಜಾಯಿನ್ ಆಗಿರುವಂಥ ಪ್ರತಿಯೊಬ್ಬ ನನ್ನ ಸಹೋದರ ಸಹೋದರಿಯರಿಗೆ ಹೃದಯದಿಂದ ನನ್ನ ವಂದನೆಗಳು, ಅಭಿನಂದನೆಗಳು. ಪ್ರಿಯರೇ, ನೀವು ಅನೇಕರು ಈ ಚಾನಲ್ ಮೂಲಕ ನೋಡ್ತಾ ಇದ್ದೀರಾ, ದೇವರ ವಾಕ್ಯಗಳನ್ನು ಕೇಳ್ತಾ ಇದ್ದೀರಾ. ನಾವು ಆದಷ್ಟು ಮಟ್ಟಿಗೆ ನಿಮಗೆ ವಾಕ್ಯಗಳನ್ನು ತಲುಪಿಸಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಎಷ್ಟೋ ದಿನಗಳಿಂದ ಹಾಕಲಿಕ್ಕೆ ಆಗಲಿಲ್ಲ, ಆದರೆ ಇನ್ಮೇಲೆ ನಾವು ಪ್ರಯತ್ನ ಮಾಡ್ತೇವೆ. ನಮ್ಮ ಸೇವೆಗಾಗಿ ಪ್ರಾರ್ಥನೆ ಮಾಡಿರಿ, ಯಾಕೆಂದರೆ ನಾವು ಸೇವೆನೂ ಮಾಡಬೇಕು, ಮನೆ ನೋಡಬೇಕು, ಜೊತೆಗೆ ಸ್ವಲ್ಪ ಸಮಯ ತಗೊಂಡು ಯೂಟ್ಯೂಬ್ ಮೂಲಕ ದೇವರ ವಾಕ್ಯವನ್ನು ನಿಮ್ಮ ಬಳಿಗೆ ತಲುಪಿಸಬೇಕು. ಸ್ವಲ್ಪ ಬ್ಯುಸಿ ಇರ್ತೇವೆ, ಆದರೂ ನಿಮ್ಮ ಪ್ರಾರ್ಥನೆಯಲ್ಲಿ ನಮ್ಮನ್ನು ನೆನೆಸ್ಕೊಳ್ರಿ. ಆಗ ನಾವು ದೇವರ ವಾಕ್ಯಗಳನ್ನು ರೆಡಿ ಮಾಡಿ ಚಾನಲ್ ಮೂಲಕ ನಿಮ್ಮೊಟ್ಟಿಗೆ ಹಂಚಿಕೊಳ್ಳಿಕ್ಕೆ ಅನುಕೂಲ ಆಗ್ತದೆ. ಎಲ್ಲದಕ್ಕೂ ನಮಗೆ ಪ್ರಾರ್ಥನೆ ಬಹಳ ಅಗತ್ಯ. ನಮಗೋಸ್ಕರ ಕಂಟಿನ್ಯೂಲಿ ಸತತವಾಗಿ ನಿರಂತರ ಪ್ರಾರ್ಥನೆ ಮಾಡ್ಕೊಳ್ತಾ ಇರ್ರಿ. ಇವತ್ತು ಒಂದು ಸಾಕ್ಷಿಯನ್ನು, ನನ್ನ ಜೀವನದಲ್ಲಿ ನಾನು ಅನುಭವಿಸಿದ, ನನ್ನ ಎಕ್ಸ್ಪೀರಿಯನ್ಸ್ನಲ್ಲಿ ಆದಂಥ ಒಂದು ಸಾಕ್ಷಿಯನ್ನು ದೇವರು ನನ್ನ ಜೀವನದಲ್ಲಿ ಒಂದು ವಿಷಯವನ್ನು ನನಗೆ ಕಲಿಸ್ಕೊಟ್ರು ಕೆಲವು ದಿನಗಳ ಹಿಂದೆ. ಅದನ್ನು ನಿಮ್ಮೊಟ್ಟಿಗೆ ನಾನು ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಎಲ್ಲರೂ ಸಿದ್ಧ ಆಗಿದ್ದೀರಾ? ನೀವೆಲ್ಲ ಕುತೂಹಲದಿಂದ ಕಾದಿರ್ಬೋದು. ಎಂಥ ಸಾಕ್ಷಿ, ಯಾವ ಸಾಕ್ಷಿ ಇರ್ಬೋದು? ಪ್ರಿಯರೇ, ದೇವರು ನನಗೆ ಒಂದು ವಾಷಿಂಗ್ ಮಷೀನನ್ನು ಗಿಫ್ಟಾಗಿ ಕೊಟ್ಟರು. ಒಬ್ಬರ ಮೂಲಕ ನಮಗೆ, ನಮ್ಮ ರಿಲೇಷನ್ ಮೂಲಕ ಒಂದು ಗಿಫ್ಟಾಗಿ ನನಗೆ ಕೊಟ್ಟರು. ಅದನ್ನು ನಾವು ಮನೆಯಲ್ಲೇ ತಂದು ಉಪಯೋಗ ಮಾಡೋ ಸಮಯದಲ್ಲಿ ಅದ್ರ ಒಂದು ಪೈಪ್ ಇರಲಿಲ್ಲ. ಕೆಳಗಡೆಯಿಂದ ಅದು ವೇಸ್ಟ್ ನೀರು ಹೋಗುತ್ತಲ್ಲ, ಆ ಪೈಪ್ ಇದೆ. ಆದರೆ ಮೇಲ್ಗಡೆ ಟ್ಯಾಬ್ಗೆ, ನೀರಿನ ಟ್ಯಾಬ್ಗೆ ಮತ್ತು ವಾಷಿಂಗ್ ಮಷಿನ್ ಒಳಗಡೆ ನೀರು ಹೋಗಲಿಕ್ಕೆ ಅಲ್ಲೇನು ಕನೆಕ್ಷನ್ ಮಾಡ್ತಾರಲ್ಲ, ಆ ಪೈಪ್ ಇರಲಿಲ್ಲ. ಅದಕ್ಕೆ ನಾನು ಒಂದು ಅಂಗಡಿಗೆ ಹೋದೆ. ಅಲ್ಲಿ ಅವರು ಫಿಕ್ಸ್ ಮಾಡುವಂಥ ಪೈಪ್ ಕೊಟ್ಟರು. ಅದಕ್ಕೆ ಅವ್ರು ಹೇಳಿದರು, ನಾನು ಅವರಿಗೆ ತೋರಿಸಿದೆ, ಈ ಥರ ನಮ್ಮ ನಾರ್ಮಲ್ ಟ್ಯಾಬ್ ಇದೆ, ಅದಕ್ಕೆ ಕನೆಕ್ಟ್ ಮಾಡೋದು ಹೇಗೆ? ಅವ್ರು ಹೇಳಿದರು, ಅದನ್ನು ಮಾಡಲಿಕ್ಕೆ ಆಗಲಿಲ್ಲ, ನೀವು ಪ್ಲಂಬರ್ಗೆ ಕರೀರಿ, ಅದನ್ನು ರಿಪೇರಿ ಮಾಡಿ ಆ ಒಳಗಡೆ ಇರೋಂಥ ಪೈಪ್, ಈ ಟ್ಯಾಪ್ ತೆಗೀರಿ, ಒಳಗಡೆ ಇರೋಂಥ ಪೈಪನ್ನು ಸ್ವಲ್ಪ ಹೊರಗಡೆ ಮಟ್ಟ ತರಬೇಕು, ಆಮೇಲೆ ಇದನ್ನು ಬೇರೆ ಟ್ಯಾಬನ್ನು ತೊಗೊಂಡು ಅದನ್ನು ಫಿಕ್ಸ್ ಮಾಡಬೇಕು. ಆ ಥರ ಅವಾಗ ಮತ್ತೆ ಪ್ಲಂಬರ್ ಕರಿಬೇಕು, ಅದೆಲ್ಲ ಮತ್ತು ಅಡಿಷ್ನಲ್ ವರ್ಕ್ ಆಗುತ್ತೆ ಅಂಥೇಳಿ ನಾನು ಮತ್ತೆ ಬೇರೆ ಅಂಗಡಿಗೆ ಹೋದೆ. ಅವ್ರು ಹೇಳಿದ್ರು, ಈ ಥರ ಪೈಪ್ ನಮ್ಮ ಹತ್ರ ಇಲ್ಲ, ಇದು ವಾಷಿಂಗ್ ಮಷಿನ್ ತೊಗೊಳ್ಳುವಾಗಲೇ ಬರ್ತದೆ, ಆದರೆ ನಮ್ಮ ಹತ್ರ ಇಲ್ಲ ಅಂತ ಹೇಳಿಬಿಟ್ರು. ಮತ್ತು ನಿರಾಶೆಯಾಗಿ ಇನ್ನೊಂದು ಅಂಗಡಿಗೆ ಹೋದೆ. ಅಲ್ಲಿ ಅವ್ರು ಹೇಳಿದರು, ಇಲ್ಲ, ಈ ಪೈಪ್ ನಿಮಗೆ ಇಲ್ಲಿ ಎಲ್ಲೂ ಸಿಗಲ್ಲ, ಇದನ್ನು ನೀವು ಆನ್ಲೈನಲ್ಲಿ ಆರ್ಡರ್ ಮಾಡಿ ತೊಗೋಬೇಕು, ಅದು 700 ಮಟ್ಟ ಖರ್ಚು ಬರುತ್ತೆ, ಅದು ಎಕ್ಸ್ಪೆನ್ಸಿವ್. ಅದು ಕೂಡ ನಮಗೆ ಒಂದು ರೀತಿಯ ನಿರಾಸೆ ಹುಟ್ಟಿಸುವಂಥ ಮಾತುಗಳಾಗಿತ್ತು. ಅದೆಲ್ಲ ಮತ್ತು ಅಡಿಷ್ನಲ್ ವರ್ಕ್, ಹೆಚ್ಚು ಕೆಲಸ ಆಗುತ್ತೆ, ಇದನ್ನು ಹೆಂಗೆ ಮಾಡೋದು ಅಂಥೇಳಿ ನಾನು ನಿರಾಶೆಯಲ್ಲಿದೆ. ಆದರೆ ನಾನು ಸೋಲನ್ನು ಒಪ್ಕೊಳ್ಳಿಲ್ಲ. ಐ ಡಿಡ್ ನಾಟ್ ಗಿವ್ ಅಪ್. I tried. I fed up, but still I keep on trying. ಫೈನಲಿ ನಾನು ನೋಡೋಣ, ಇನ್ನೊಂದು ಅಂಗಡಿಗೆ ಹೋಗಿ ಕೇಳಿ ನೋಡೋಣ. ದೊಡ್ಡ ಅಂಗಡಿಯಲ್ಲಿ ಸಿಗಲಿಲ್ಲ, ಇನ್ನೊಂದು ಅಂಗಡಿಯಲ್ಲಿ ಹೋಗಿ ಕೇಳೋಣ, ನೋಡೋಣ ಏನು ಹೇಳ್ತಾರೆ. ಫೈನಲಿ ಆಮೇಲೆ ಡಿಸೈಡ್ ಮಾಡಿದ್ರು ಅದಂತೇಳಿ ಇನ್ನೊಂದು ಅಂಗಡಿಗೆ ಹೋದೆ. ಅಲ್ಲಿ ಬಹಳ ಎನ್ಕರೇಜಿಂಗಾಗಿ ಅವ್ರು ಮಾತಾಡಿದರು. ಅವ್ರು ಹೇಳಿದ್ರು, ಇದಕ್ಕೆ ಬೇರೆ ಟ್ಯಾಬೇ ಬರುತ್ತೆ, ಈ ಟ್ಯಾಬನ್ನು ತೆಗೆದು, ನಿಮ್ಮೇನು ನಾರ್ಮಲ್ ಹಾಕಿದ್ದೀರಲ್ಲ ಆ ಟ್ಯಾಬನ್ನು ತೆಗೆದು ಬೇರೆ ಟ್ಯಾಬ್ ಬರುತ್ತೆ, ಅದು ವಾಷಿಂಗ್ ಮಿಷಿನ್ ಪೈಪ್ಗೆ ಅದನ್ನು ಕನೆಕ್ಟ್ ಮಾಡುವಂಥದ್ದೇ ಟ್ಯಾಬ್, ಅದಕ್ಕಾಗಿ ಸ್ಪೆಷಲೈಸ್ ಅದನ್ನು ಮಾಡಿರ್ತಾರೆ, ಅದನ್ನು ನೀವು ಹಾಕಬೇಕು ಅಂತ. ಅದು ಎಲ್ಲಿ ಸಿಗುತ್ತೆ? ಅವ್ರ ಅಂಗಡಿಯಲ್ಲಿ ಇದೆ ಅಂತ ಹೇಳಿದರು. ಮತ್ತು ಅದಕ್ಕೆ ಪೈಪ್ ಬೇಕಲ್ಲ ಜೋಡಿಸ್ಲಿಕ್ಕೆ ವಾಷಿಂಗ್ ಮಿಷಿನ್ ಜೊತೆ. ಆ ಪೈಪ್ ಬೇರೆಯವ್ರ ಜೊತೆ ಮಾತಾಡಿ ಬೇರೆ ಅಂಗಡಿಯಿಂದ ಅವ್ರು ತರಿಸಿ ಅದನ್ನು ನಮಗೆ ರೆಡಿ ಮಾಡಿಕೊಟ್ರು. ಅದನ್ನೇ ತಂದು ನಾವು ವಾಷಿಂಗ್ ಮಿಷಿನ್ಗೆ ಹಾಕಿದ್ವಿ. ಫೈನಲಿ ವಾಷಿಂಗ್ ಮಿಷಿನ್ ವರ್ಕ್ ಆಗಲಿಕ್ಕೆ ಸ್ಟಾರ್ಟ್ ಆಯಿತು. ಫೈನಲಿ ವರ್ಕ್ ಹ್ಯಾಸ್ ಡನ್. ಇದನ್ನು ಯಾಕೆ ಹೇಳ್ತಾ ಇದ್ದಾರೆ ಅಂತ ನೀವು ತಿಳ್ಕೊಂಡಿರ್ಬೋದು. ಆದರೆ ಇದರಿಂದ ದೇವ್ರು ನನಗೆ ಏನೋ ಒಂದು ಲೆಸನ್, ಒಂದು ಒಳ್ಳೆ ಪಾಠವನ್ನು ಕಲಿಸಿದ್ದಾರೆ. ಏನಂದರೆ, ನಮ್ಮ ಜೀವನದಲ್ಲಿ ನಾವು ಸೋತು ಹೋಗಬಾರ್ದು, ಪ್ರಯತ್ನ ಮಾಡ್ತಾ ಇರಬೇಕು. ಒಂದು ಸಾರಿ ಸೋಲ್ತೇವಾ, ಪರವಾಗಿಲ್ಲ, 2ನೇ ಸಾರಿ ಅದು ಸೋಲ್ತೇವಾ, ಪರವಾಗಿಲ್ಲ, 3ನೇ ಸಾರಿ, 4ನೇ ಸಾರಿ ಮಾಡ್ತಾನೆ ಇರಬೇಕು. ವಿ ಶುಡ್ ನೆವರ್ ಗಿವ್ ಅಪ್. ವಿ ಹ್ಯಾವ್ ಟು ಕೀಪ್ ಆನ್ ಟ್ರೈಂಗ್. ಫಸ್ಟ್ ಥಿಂಗ್, ಪ್ರಾರ್ಥನೆ ಮಾಡಿ ಆ ಕೆಲಸನ ಪ್ರಾರಂಭ ಮಾಡಿರಿ. ಸೋಲ್ ಬಂದರೂ ಕೂಡ ಬಿಡಬೇಡಿ, ಸೋಲನ್ನು ಒಪ್ಕೋಬೇಡಿ, ಕಂಟಿನ್ಯೂ ಟ್ರೈ ಮಾಡ್ತಾಯಿರಿ.
ಒಂದಿನ ನೀವೇನು ಪ್ರಾರ್ಥನೆ ಮಾಡಿರ್ತೀರಲ್ಲ, ದೇವರು ಒಂದಿನ ಖಂಡಿತ ನಿಮಗೋಸ್ಕರ ನಿಮಗೆ ಜಯ ಕೊಡ್ತಾರೆ. ನಿಮ್ಮ ಕೆಲಸದಲ್ಲಿ ಯಶಸ್ವಿಯನ್ನು ಜಯವನ್ನು ಕೊಡ್ತಾರೆ. ನಾನು 1 ಅಂಗಡಿಗೆ ಹೋದೆ, 2 ಅಂಗಡಿಗೆ ಹೋದೆ, 3 ಅಂಗಡಿಗೆ ಹೋದೆ, ನಿರಾಶೆಯ ಮಾತುಗಳು. 4ನೇ ಅಂಗಡಿಗೆ ಹೋದಾಗ, ಅಂದರೆ ಫೈನಲ್ ಒಂದು ಅಂಗಡಿಗೆ ಹೋಗೋಣ ಅಂಥೇಳಿ ಹೋದಾಗ ಅಲ್ಲಿ ನನಗೆ ಜಯ ಸಿಕ್ತು. ಅಂದರೆ ನಾನು ಒಂದು ವೇಳೆ ಸೋತು ಬಿಟ್ಟಿದ್ದಾದರೆ ನನಗೆ ಆ ಕೆಲಸ ಆಗ್ತಿರಲಿಲ್ಲ, ನನ್ನ ಮಷಿನ್ ವರ್ಕ್ ಆಗಲಿಕ್ಕೆ ಸಾಧ್ಯವಾಗ್ತಿರಲಿಲ್ಲ. ಇವತ್ತು ಅದು ವರ್ಕ್ ಆಗ್ತಾಯಿದೆ, ಅದರಲ್ಲಿ ನಾವು ಬಟ್ಟೆ ವಾಶ್ ಮಾಡ್ತಾಯಿದ್ದೀವಿ. ಕೊನೆಯದು ಅಂಗಡಿಗೆ ನಾವು ಹೋಗಿದ್ವಲ್ಲ, ಅದರಲ್ಲೇ ಸಕ್ಸಸ್ ಸಿಕ್ತು. ಅದೇ ಥರ ಪ್ರಾರ್ಥನೆ ಮಾಡಿ ಒಂದು ಕೆಲಸ ನೀವು ಪ್ರಾರಂಭ ಮಾಡಿರಿ. ಎಷ್ಟೇ ಸೋಲಾದರೂ ಬಿಡಬೇಡ್ರಿ, ಕಂಟಿನ್ಯೂ ಪ್ರಯತ್ನ ಮಾಡ್ತಾಯಿರಿ. ಒಂದಿನ ನಿಮಗೆ ಜಯ ಕೊಡ್ತಾರೆ ದೇವರು. ಒನ್ ಡೇ ಯು ವಿಲ್ ಬಿ ಸಕ್ಸೀಡೆಡ್ ಆ್ಯಂಡ್ ಯು ವಿಲ್ ಗೆಟ್ ಸಕ್ಸಸ್, ಯು ವಿಲ್ ಗೆಟ್ ವಿಕ್ಟ್ರಿ, ಯು ವಿಲ್ ವಿನ್. ಅದಕ್ಕೆ ಪ್ರಿಯರೇ, ಕಂಟಿನ್ಯೂ ಪ್ರಯತ್ನ ಮಾಡ್ತಾಯಿರಿ. ಜಯ ನಿಮಗೆ ಖಂಡಿತ ದೇವರು ಒದಗಿಸ್ಕೊಡ್ತಾರೆ. ನಾನು ಎನಿಸ್ತೇನೆ ಈ ಒಂದು ಸಾಕ್ಷಿಯಿಂದ ನಿಮಗೆ ಎನ್ಕರೇಜ್ ಸಿಕ್ಕಿದೆ, ನಿಮಗೆ ಇದು ಲಾಭದಾಯಕ ಆಗಿದೆ. ಎಷ್ಟು ಜನರಿಗೆ ಇದು ಹೆಲ್ಪ್ಫುಲ್ ಆಗ್ತಾಯಿದೆ ನನಗೆ ಕಮೆಂಟಲ್ಲಿ ತಿಳಿಸ್ರಿ. ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಸಾಧ್ಯವಾದರೆ ಫ್ರೆಂಡ್ಸ್ಗೆ ಶೇರ್ ಮಾಡಿರಿ. ಒಂದು ವೇಳೆ ಹೊಸಬರಿದ್ದರೆ ದಯವಿಟ್ಟು ಈ ವಿಡಿಯೋನ, ಈ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಾವು ವಿಡಿಯೋ ಹಾಕುವಾಗ ದಯವಿಟ್ಟು ನೋಡಿ. ನಮಗೆ ಈ ಥರ ನಮಗೆ ಪ್ರೋತ್ಸಾಹ ಮಾಡಿರಿ. ನಾವು ಇನ್ನೂ ಹೆಚ್ಚಾಗಿ ದೇವರ ವಾಕ್ಯಗಳನ್ನು ವಿಡಿಯೋ ಮೂಲಕ, ಯೂಟ್ಯೂಬ್ ಮೂಲಕ ನಿಮ್ಮ ಒಟ್ಟಿಗೆ ಹಂಚ್ಕೊಳ್ಳಿಕ್ಕೆ ನಾವು ಪ್ರಯತ್ನ ಮಾಡ್ತೇವೆ. ನಮ್ಮ ಸೇವೆಗೋಸ್ಕರ ಕೂಡ ನೀವು ದಯವಿಟ್ಟು ಪ್ರಾರ್ಥನೆ ಮಾಡ್ತಿರಲ್ಲ. ನಿಮಗೇನಾದರೂ ಪ್ರೇಯರ್ ರಿಕ್ವೆಸ್ಟ್ ಇದ್ದರೆ ದಯವಿಟ್ಟು ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ. ನಾನು ನಿಮಗೋಸ್ಕರ ತಪ್ಪದೇ ಪ್ರಾರ್ಥನೆ ಮಾಡ್ತೇವೆ. ಎಷ್ಟೋ ಜನ ತಿಳಿಸ್ತಾ ಇದ್ದೀರಾ, ಇನ್ನೂ ಬೇರೆ ಯಾರಾದರೂ ಹೇಳೋದಿದ್ದರೆ ದಯವಿಟ್ಟು ತಿಳಿಸ್ರಿ. ನಿಮಗೋಸ್ಕರ ನಾವು ಖಂಡಿತ ಪ್ರಾರ್ಥನೆ ಮಾಡ್ತೇವೆ. ಪ್ರಾರ್ಥಿಸ್ಕೊಳ್ಳೋಣ. ಪ್ರೀತಿಯುಳ್ಳ ಪರಲೋಕ ತಂದೆಯೇ, ಅಪಾಯ ಸಮಯಕ್ಕಾಗಿ ಸ್ತೋತ್ರ. Lord, we thank you. Those are listening, those are sitting with me in prayer. Lord, bless them, be with them, oh God. Whatever they are trying to do in this new year, but with the prayer, with your word, oh God, give them success. Help them keep on keep on trying, Lord. And one day I believe that you are going to give them success as you give me success. Yeah, same way you are going to give them success, oh Lord. Give them victory. Help them to keep on trying. Help them, Lord, to trust in you, to believe in your Father. Help them to depend upon you, Lord. I submit each one of them into your mighty hand. ದೇವರೇ, ಒಬ್ಬೊಬ್ಬರನ್ನು ನಿಮ್ಮ ಕರೆಗಳಿಗೆ ಒಪ್ಪಿಸ್ತೇವೆ. ನೀನೇ ಅವ್ರನ್ನ ಮುಟ್ಟಿ ಆಶೀರ್ವದಿಸಲು ಎಲ್ಲ ಮಹಿಮೆ ನಿಮಗೆ ಸಲ್ಲಿಸಿ ಯೇಸು ಸ್ವಾಮಿ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆ. ಆಮೇನ್. ದೇವರು ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ. ಇನ್ನೊಂದು ಹೊಸ ವಿಡಿಯೋದಲ್ಲಿ ಬೇಗ ಭೇಟಿಯಾಗೋಣ. ಗಾಡ್ ಬ್ಲೆಸ್ ಯು. ಟೇಕ್ ಕೇರ್.